ಅರಮನೆಯಿಂದ ಸುಮಾರು ಒಂದು 8-10 ಹೆಜ್ಜೆ ನಡೆದರೆ ಸಾಕು ಉತ್ತರಾದಿ ಮಠ ಸಿಗತ್ತೆ. ಅಂದರೆ ಆಗಿನ ಕಾಲದಲ್ಲಿ ಮಹಾರಾಜರು ಪ್ರತಿನಿತ್ಯದಲ್ಲಿ ಬಂದು ಗುರುಗಳ ದರ್ಶನವನ್ನು ಮಾಡಿಕೊಂಡು ಹೋಗುವುದಕ್ಕೆ ಅನುಕೂಲವಾಗಬೇಕು ಅಂತ ಇಷ್ಟು ಹತ್ತಿರದಲ್ಲಿ ಉತ್ತರಾದಿ ಮಠಕ್ಕೆ ಒಂದು ಸ್ಥಳವನ್ನು ನೀಡಿದ್ದರು. ವಿಶೇಷವಾಗಿ ಅಂದಿನಿಂದ ಒಂದು ಜಾಗೃತವಾದಂತಹ ಸ್ಥಳ. ಸಾಮಾನ್ಯವಾಗಿ ಅನೇಕ ಇತಿಹಾಸಗಳನ್ನು ಕೇಳುವಾಗ ಅವತ್ತು ಹಾಗಾಗಿತ್ತು, ಇವರಿಗೆ ಇಂತಹ ಅನುಗ್ರಹವಾಗಿತ್ತು, ಇಂತಹ ಪವಾಡವಾಗಿತ್ತು ಅಂತ ನಾವು ಕೇಳ್ತೇವೆ. ಆದರೆ ಇವತ್ತಿಗೂ ಅಂತಹ ಪವಾಡವನ್ನು ನಾವು ಕಣ್ಣಿನಿಂದ ನೋಡಬಹುದಾದಂತಹ ಒಂದು ಸನ್ನಿಧಾನ ಅಂದರೆ ಅದು ಸತ್ಯಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನ. ಇವತ್ತಿಗೂ ಕೂಡ ಅವರ ವೃಂದಾವನದ ಸನ್ನಿಧಾನದಲ್ಲಿ, ಅವರ ವೃಂದಾವನದ ಮುಂದೆ ಗಂಗೆ ಪ್ರತ್ಯಕ್ಷವಾಗಿ ಹರಿತಾಳೆ. 12 ತಿಂಗಳು 360 ದಿವಸ ಯಾವಾಗಲೂ ಕೂಡ, ಎಂತಹ ಬೇಸಿಗೆ ಇರಲಿ ಚಳಿಗಾಲ ಇರಲಿ ಏನೇ ಇದ್ದರೂ ಕೂಡ ಆ ವೃಂದಾವನದ ಮುಂದೆ ಹರಿಯುವಂತಹ ಗಂಗೆ ನೀರು ಎಂದೂ ಕೂಡ ಬತ್ತೋದಿಲ್ಲ, ಎಂದೂ ಕೂಡ ಕಡಿಮೆಯಾಗೋದಿಲ್ಲ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.